ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಒಂದು ಮಸ್ತ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಪರೋಟ ರೆಸಿಪಿನ ಹೇಳ್ಕೊಡತ್ತೇನೆ ರೀ. ಇದ್ರ ಹೆಸರು ರೇಷ್ಮೆ ಪರೋಟ ಅಂಥೇಳಿ ಕರೀತಾರೆ ರೀ. ರೇಷ್ಮೆಗತನ ಸ್ಮೂತಾಗಿ ಪರೋಟ ಬರ್ತಾವು, ಭಾಳ ಮಸ್ತ್ ಅಕ್ಕಾವು. ಮಕ್ಕಳ ಟಿಫಿನ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ರೀ ಇದು. ನೀವು ಎಷ್ಟೊತ್ತು ಬೇಕಾದಷ್ಟು ಹೊತ್ತಿಟ್ಟರು ಮೆತ್ತಗನ ಉಳಿತಾವು. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಭಾಳ ಟೇಸ್ಟಿ ಆಗ್ತಾವು. ಬೆಳಿಗ್ಗೆ ನಾಷ್ಟಾಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ರೀ ಇದು. ಇದರ ಜೊತೆ ಒಂದು ಟೊಮ್ಯಾಟೊ ಚಟ್ನಿ ಕೂಡ ನಾನು ಮಾಡಿ ತೋರ್ಸಾಕತ್ತೇನೆ ರೀ. ಎರಡೂ ನೀವು ತಪ್ಪದ ಮನ್ಯಾಗ ಟ್ರೈ ಮಾಡಿರಿ. ಬರೀ ಹಾಗಿದ್ರೆ ಈ ಒಂದು ಪರೋಟನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋನು. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿರಿ. ಹಂಗೆ ಇನ್ನೊಂದು ರೀ, ಯಾರ್ಯಾರೆಲ್ಲ ವಿಡಿಯೋ ನೋಡಾಕತ್ತಿರೋ ಪ್ಲೀಸ್ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಬರೀ ಹಾಗಿದ್ರೆ ಈ ಸ್ಮೂತ್ ಆಗಿರೋ ಪರೋಟವನ್ನು ಹೆಂಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಹಾಕೋದು ಅಂಥೇಳಿ ಒಂದು ಸಲ ಹೋಗಿ ನೋಡ್ಕೊಂಡು ಬರೋನು. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಈ ಪರೋಟಾನ ಮಾಡೋಕೆ ನಾನಿಲ್ಲಿ 2 ಆಲೂಗಡ್ಡಿನ ತೊಗೊಂಡಿದ್ದೀನಿ ರೀ. ಕುದಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿರುವಂಥ ಆಲೂಗಡ್ಡೆ ರೀ ಇವು. ಈ 2 ಆಲೂಗಡ್ಡಿನ ಕೊಬ್ಬರಿ ತುರಿಯೋ ಮನೆ ಇರ್ತೈತಲ್ಲ ಅದರಲ್ಲೇ ಸಣ್ಣಂಗೆ ತುರಿಬೇಕು ರೀ. ಇಲ್ಲ ಅಂದ್ರೆ ನೀವು ಕೈಲೇ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ರಿ, ಎರಡೂ ಒಂದೇ ಆಗ್ತೈತಿ. ನೀವು ಕೈಲೇ ಸ್ಮ್ಯಾಶ್ ಮಾಡೋದಾದ್ರೆ ಪೂರ್ತಿ ಸಣ್ಣ ಹಿಟ್ಟಿನಂಗೆ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ರಿ, ಇಲ್ಲಾಂದ್ರೆ ಪರೋಟ ಮಾಡೋಕೆ ಅದು ಚಲೋ ಆಗಂಗಿಲ್ಲ. ಇವಾಗ ನೋಡಿರಿ, ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋರಿ. ಜೀರಿಗೆ ಹಾಕ್ಕೊಂಡಿಂದ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋರಿ. ಆಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಒಣ ಮೆಣಸಿನ್ಕಾಯಿ ಪುಡಿನ ಹಾಕೊಳಕತ್ತೇನೆ ರೀ. ನಾನಿಲ್ಲಿ ಜಾಸ್ತಿ ಮಸಾಲದು ಏನೂ ಹಾಕಿಲ್ರಿ. ನಿಮಗೆ ಬೇಕಾದ್ರೆ ಮಸಾಲೆ ಪೌಡ್ರನ್ನ ನೀವು ಹಾಕೋಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕಾಕತ್ತೇನೆ ರೀ. ಆಮೇಲೆ 1 ಕಪ್ನಷ್ಟು ಇದಕ್ಕೆ ಮೈದಾ ಹಿಟ್ಟನ್ನ ನಾನಿಲ್ಲೇ ಆ್ಯಡ್ ಮಾಡಾಕತ್ತೇನೆ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದ್ರೆ ನೀವು ಗೋಧಿ ಹಿಟ್ಲೇನೂ ಕೂಡ ಪರೋಟನ ಮಾಡ್ಕೋಬೋದು. ಲಾಸ್ಟ್ ನಾನಿಲ್ಲೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರ್ಸಾಕತ್ತೇನೆ ರೀ. ಇದಾಗಿಂದ ಪೂರ್ತಿ ಅದನ್ನು ಕೈಲೇ ಒಂದು ಸಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಕಲಿಸ್ಕೊರಿ. ಒಮ್ಮೆ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಆಲೂಗಡ್ಡೆ ಹಾಕಿರ್ತೇವಲ್ಲ ಅದ್ರೊಳಗೆ ನೀರಿನ ಅಂಶ ಇರ್ತೈತಿ. ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗೆ ಕಲಿಸಿ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಒಂದು 10 ರಿಂದ 15 ನಿಮಿಷ ಆಗುವಷ್ಟು ನೆನೆಯೋಕೆ ಇಟ್ಬಿಡ್ರಿ ಅದನ್ನು ಸೈಡಿಗೆ. ಈಗ ಹಿಟ್ಟು ನೆನೆಯೋ ಮಟ್ಟ ಅದಕ್ಕೊಂದು ಮಸ್ತಾಗಿರೋ ಟೊಮ್ಯಾಟೊ ಚಟ್ನಿಯನ್ನು ಮಾಡ್ಕೊಂಡು ಬರೋಣಂತ ಬರ್ರಿ. ಮೊದಲಿಗೆ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಕಾದಿಂದ ಅದಕ್ಕೆ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆನ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊರಿ. ಇವು 3 ಫ್ರೈ ಆಗಿಂದ ಅದಕ್ಕೆ ಸ್ವಲ್ಪ ಶೇಂಗಾ ಕಾಳು ಹಾಕಿ ಫ್ರೈ ಮಾಡ್ಕೊರಿ. ಶೇಂಗಾ ಕಾಳು ಇಲ್ದ ಅಂತೂ ಯಾವ ಚಟ್ನಿ ಮಾಡೋಕೆ ಆಗಂಗಿಲ್ಲ ರೀ, ಯಾಕಂದ್ರೆ ಅದು ಟೇಸ್ಟೇ ಬರೋಂಗಿಲ್ಲ. ಇವು 3 ಆಗಿಂದ ಸ್ವಲ್ಪ 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ ಹಾಕಿ ಫ್ರೈ ಮಾಡಿರಿ. ಲಾಸ್ಟಕ್ಕೆ ಮೀಡಿಯಮ್ ಸೈಜ್ದು ಒಂದು 3 ಟೊಮ್ಯಾಟೋವನ್ನು ನಾನಿಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಅವು ಟೊಮ್ಯಾಟೋವನ್ನು ಹಾಕಿ ಫ್ರೈ ಮಾಡಿರಿ. ಗ್ಯಾಸ್ನ ಸಣ್ಣ ಉರಿಲೇ ಇಟ್ಕೊಂಡನ್ನ ಫ್ರೈ ಮಾಡಿರಿ ಇವನ್ನ. ನೋಡಿರಿ, ಇವಾಗ 1-2 ನಿಮಿಷ ಬಾಯಿ ಮುಚ್ಚಿ ಇಟ್ಟು ಬಿಡ್ರಿ. ಟೊಮ್ಯಾಟೊ ಫ್ರೈ ಆಗಿದಾವ ನೋಡಿರಿ. ಇವಾಗ ಒಂದು ಮಿಕ್ಸಿ ಕಪ್ಪಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಿಡ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಲಾಸ್ಟಕ್ಕೆ. ಇದನ್ನು ರುಬ್ಬಿ ಸಣ್ಣಂಗೆ ಪೇಸ್ಟ್ ಮಾಡಿರಿ. ನೋಡಿರಿ, ಪೂರ್ತಿ ಸಣ್ಣಂಗೆ ಪೇಸ್ಟ್ ಆಗೈತಿ ಇವಾಗ ಅದು. ಅದನ್ನ ಒಂದು ಬಟ್ಟಲ್ಕ ತೆಗೀರಿ. ಬರೀ ಕೊಬ್ಬರಿ ಚಟ್ನಿನ ತಿಂದು ಬೇಜಾರಾಗಿದ್ದರೆ ಈ ಒಂದು ಚಟ್ನಿನ ಟ್ರೈ ಮಾಡಿ ನೋಡಿರಿ. ಇದು ಬರೀ ಪರೋಟಕ್ಕಷ್ಟೇ ಅಲ್ಲ, ಚಪಾತಿಗೂ ಮಸ್ತ್ ಆಗಿರ್ತೈತೆ ರೀ. ಇದಕ್ಕೊಂದು ಸ್ವಲ್ಪ ಒಂದಿಟ್ಟು ಎಣ್ಣೆ ಕಾದಿಂದ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟುಬಿಟ್ರೆ ಮುಗೀತ್ರಿ. ನೋಡಿರಿ, ಚಟ್ನಿ ಅಂತೂ ರೆಡಿ ಆಯಿತು. ಮಸ್ತಾಗಿ ಬರ್ತೈತೆ ರೀ ಚಟ್ನಿ. ಒಂದು ಸಲ ಟ್ರೈ ಮಾಡಿ ನೋಡಿರಿ ಮನ್ಯಾಗ. ಟೊಮ್ಯಾಟೊ ಚಟ್ನಿ ಅಂತೂ ರೆಡಿ ಆಯ್ತು ರೀ. ಬರೀ ಈಗ ಪರೋಟ ಮಾಡೋಕೆ ಹಿಟ್ಟು ನೆನೆದೈತಿಲ್ವ ಅಂಥೇಳಿ ನೋಡ್ಕೊಂಡು ಬರೋನು. ನೋಡಿರಿ, ಹಿಟ್ಟಂತೂ ಮಸ್ತಾಗಿ ನೆನೆದೈತಿ. ಅದನ್ನು ಸಣ್ಣದಾಗಿ ಹಿಂಗೆ ಉಳ್ಳಿ ಮಾಡಿ ಇಟ್ಕೊಂಡು ಬಿಡ್ರಿ, ಅಂದ್ರೆ ನಿಮ್ಗೆ ಪರೋಟ ಮಾಡೋಕೆ ಈಸಿ ಆಗ್ತೈತಿ ಒಂದೇ ಸಲ. ನೋಡಿರಿ, 1 ಕಪ್ ಮೈದಾ ಹಿಟ್ಟೊಳಗೆ ಒಂದು 7 ರಿಂದ 8 ಪರೋಟ ರೆಡಿ ಆಗ್ತಾವೆ. ಇವನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿ ಕಟ್ರಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮೈದಾ ಹಿಟ್ಟನ್ನು ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಕೆಳಗೆ ಉದುರಿಸ್ಕೊಂಡು ಚಪಾತಿನ ನಾವು ಹೆಂಗೆ ಲಟ್ಟಿಸ್ತೇವೋ ಹಂಗೆ ಸಾವಕಾಶ ಲಟ್ಟಿಸ್ರಿ. ಅಗದಿ ಚಪಾತಿ ಹಂಗೆ ದೊಡ್ಡ ಲಟ್ಸಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಪರೋಟ ಸಣ್ಣವಾಗಿ ಸ್ವಲ್ಪ ದಿಪ್ಪಿದ್ರನ ಟೇಸ್ಟ್ ಹತ್ತಾವು. ನೋಡಿರಿ, ನಾನಿಲ್ಲೇ ಅಗದಿ ಸಣ್ಣ ಲಟ್ಟಿಸ್ಕೊಂಡೇನಿ ಪರೋಟಾನ. ಇಷ್ಟ ಲಟ್ಟಿಸ್ಕೊರಿ ಸಾಕು, ಅಗದಿ ದೊಡ್ಡ ಮಾಡೋಕೆ ಹೋಗಬೇಡ್ರಿ.
ಈ ಕಡೆ ತೆವಿನ ಕಾಯೋದಕ್ಕಿಟ್ಟು ಪರೋಟಾನ ಹಾಕ್ರಿ. ಸ್ವಲ್ಪ ಕಾದಿಂದ ಅದನ್ನು ವಾಪಸ್ ತಿರುವಿ ಹಾಕ್ರಿ. ಗ್ಯಾಸ್ನ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡ್ರಿ. ಸಣ್ಣ ಉರಿನಲ್ಲೇ ಇಟ್ಟು ಪರೋಟಾನ ಬೇಯಿಸ್ಕೋಬೇಕು. ಪರೋಟ ಬೇಯ್ದಿಂದ ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಚ್ಚಿರಿ. ಇಲ್ಲ ಅಂದ್ರೆ ತುಪ್ಪ ಯೂಸ್ ಮಾಡಿರಿ. ನಾನಿಲ್ಲ ಎಣ್ಣೆನ ಹಚ್ಚಾಕತ್ತೇನೆ. ನೋಡಿರಿ ಪರೋಟ ಎರಡೂ ಕಡೆ ಚೆಂದಂಗೆ ಬೇಯ್ದಿಂದ ಎಷ್ಟು ಚಂದ ಕಾಣಿಸ್ತಾವಂಥೇಳಿ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವ್ರಿ ಇವ. ನೋಡೋಕ್ಕೂ ಚಂದ ಕಾಣ್ತಾವು, ತಿನ್ನೋಕ್ಕೂ ಟೇಸ್ಟ್ ಹತ್ತಾವು. ನಾವು ಹೋಳ್ಗೆ ಎಲ್ಲ ಮಾಡ್ತೇವಲ್ರಿ ಸೇಮ್ ಹೋಳ್ಗೆ ಗತೆನ ಆಗ್ತಾವು, ಅಷ್ಟು ಮೆತ್ತಗನ ಆಗ್ತಾವು. ಮಕ್ಕಳಿಗೆ ಮಾಡಿಕೊಡ್ರಿ. ಇದನ್ನು ಮನ್ಯಾಗ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಿಂಗೆ ವೀಡಿಯೋಸ್ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ಮಟ ಎಲ್ರಿಗೂ ಬಾಯ್.